ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ರಸ್ತೆ ಬದಿ ಮತ್ತೆ ನೋ ಪಾರ್ಕಿಂಗ್ ಅಲ್ಲಿ ಯಾರ್ಯಾರು ಶಾಶ್ವತವಾಗಿ ವಾಹನಗಳನ್ನು ನಿಲ್ಲಿಸಿ ಸಮಸ್ಯೆ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಇವತ್ತು ಕಾರ್ಯಾಚರಣೆ ಆಗ್ತಾ ಇದೆ. ಆ ಒಂದು ವಾಹನಗಳಿಗೆ ನೋಟಿಸ್ ಅಂಟಿಸಿ ಗಾಡಿನ ತೆಗೆಯೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಈ ಕಾರ್ಯಾಚರಣೆ ಜಿಬಿಎ ಮತ್ತು ಟ್ರಾಫಿಕ್ ಪೊಲೀಸರು ಜಂಟಿಯಾಗಿ ಮಾಡ್ತಾರೆ. ಟ್ರಾಫಿಕ್ ಕಮಿಷನರ್ ಅವರು ಇದರ ಜೊತೆ ಮಾತಾಡ್ತಾರೆ. ಸರ್, ಈಗ ಕಾರ್ಯಾಚರಣೆ ಶುರುವಾಗಿದೆ, ಸ್ವತಃ ಸಚಿವರೇ ಬಂದು ನೋಟಿಸ್ ಅನ್ನು ಅಂಟಿಸಿ ಕಾಲಾವಕಾಶ ಕೊಟ್ಟು ತಗೊಳ್ಳೋಕೆ ಹೇಳ್ತಾ ಇದ್ದಾರೆ. ಸೊ ತಾವು ಯಾವ ರೀತಿ ಸಿದ್ಧತೆ ನಡೆಸಿದ್ದೀರಾ ಒಂದು ಕಾರ್ಯಾಚರಣೆ ಮಾಡೋದಕ್ಕೆ? ಈಗ ನಾವು ಸುಮಾರು 1580 ಅಬೆಂಡೆಂಟ್ ವೆಹಿಕಲ್ಸ್ನ ನಾವು ಐಡೆಂಟಿಫೈ ಮಾಡಿದ್ವಿ ಮೊದಲನೇ ಹಂತದಲ್ಲಿ. ಸೊ ಅದು ನಾವು ಜಿಬಿಎಗೆ ಕೊಟ್ಟಾದ್ಮೇಲೆ ಆಸ್ ಪರ್ ಜಿಬಿಎ ಆಕ್ಟ್ ಪ್ರೊಸೀಜರ್ ಅವ್ರು ಅದಕ್ಕೆ ಸ್ಟಿಕ್ಕರ್ ಅಂಟಿಸಿ 7 days ನೋಟಿಸ್ ಕೊಡ್ತಾರೆ. ನೋಟಿಸ್ ಟೈಮಲ್ಲಿ ಯಾರಾದರೂ ಬಂದು ಅವ್ರ ಗಾಡಿನ ಅವರು ಕ್ಲೇಮ್ ಮಾಡಿದ್ರೆ ನೋ ಪಾರ್ಕಿಂಗ್ ಚಾರ್ಜಸ್ ಕೊಟ್ಬಿಟ್ಟು ಗಾಡಿ ತೊಗೊಂಡೋಗ್ಬೋದು. ಆಫ್ಟರ್ 7 days ಯಾರು ಅದು ಬಂದು ಕ್ಲೇಮ್ ಮಾಡದೇ ಇದ್ರೆ ನಾವು ಅದನ್ನು ಟೋ ಮಾಡಿ ಒಂದು ಪ್ರೆಸ್ ನೋಟಿಫಿಕೇಶನ್ ಕೊಡ್ತೀವಿ. ನಂತರ 15 ದಿವಸದಲ್ಲಿ ಯಾರು ಬಂದು ಕ್ಲೇಮ್ ಮಾಡದೇ ಇದ್ರೆ ನಾವು ಅದು ಆಸ್ ಪರ್ ಪ್ರೊಸೀಜರ್ ಅದನ್ನ ಜಿಬಿ ಅವರು ಅದನ್ನ ಆಕ್ಷನ್ ಮಾಡ್ತಾರೆ. ಸರ್, ಈಗ ನೋಟಿಸ್ ಅಂಟಿಸಿದಂಥ ವಾಹನಗಳಿಗೆ ದಂಡ ಎಷ್ಟಿರುತ್ತೆ, ಮತ್ತೆ ಟೋಯಿಂಗ್ ಚಾರ್ಜ್ ಎಷ್ಟಿರುತ್ತೆ, ಮತ್ತೆ ಅದನ್ನು ಕೂಡ ಅವರು ಮಾಡಲಿಲ್ಲ ಅಂತಂದ್ರೆ ಮುಂದೆ ಪ್ರೊಸೆಸ್ ಎಷ್ಟು ಯಾವ ರೀತಿ ಇರುತ್ತೆ ಸರ್? ಆಸ್ ಆಫ್ ನೌ ಅವರು ಬಂದು ವಿತಿನ್ 7 days ಕ್ಲೇಮ್ ಮಾಡಿದ್ರೆ ಅವ್ರಿಗೆ ಪಾರ್ಕಿಂಗ್ ಚಾರ್ಜಸ್ 500 rupees ಇರುತ್ತೆ. ಬಟ್ ಮಲ್ಟಿಪಲ್ ಅಕೇಶನಲ್ಲಿ ಅವರು ಹಿಂದೆ ಮೊದಲು ನೋ ಪಾರ್ಕಿಂಗ್ ಅಲ್ಲಿ ವೈಲೇಷನ್ ಆಗಿದ್ರೆ ಅದು 1000 rupees ಬರುತ್ತೆ. 7 ದಿವಸ ನಂತರ ನಾವು ಟೋಯಿಂಗ್ ಮಾಡಿ ಅಲ್ಲಿ ಬಂದು ಅವರು ಕ್ಲೇಮ್ ಮಾಡಿದ್ರೆ ನೋ ಪಾರ್ಕಿಂಗ್ ಚಾರ್ಜಸ್ ಪ್ಲಸ್ ಟೋಯಿಂಗ್ ಚಾರ್ಜಸ್ ಎರಡೂ ಸೇರಿ ಆಡ್ ಆಗುತ್ತೆ. ನೋ ಪಾರ್ಕಿಂಗ್ ಅಲ್ಲಿ ಸಾಕಷ್ಟು ಇದಾವೆ. ಒಂದಷ್ಟು ರೆಗ್ಯುಲರ್ ಆಗಿ ಪಾರ್ಕಿಂಗ್ ಮಾಡೋದು, ಒಂದಷ್ಟು ಪರ್ಮನೆಂಟ್ ಆಗಿ ಮಾಡೋದು, ಎರಡೂ ಅಪ್ಲೈ ಆಗುತ್ತೆ ಇದು, ಅಥವಾ ಬರೀ ಪರ್ಮನೆಂಟ್ ಆಗಿ ತಿಂಗಳಾನುಗಟ್ಟಲೆ ಮಾಡೋದು ಮಾತ್ರನಾ? ಈಗ ಆಸ್ ಆಫ್ ನೋ ಅಬಂಡೆಂಟ್ ವೆಹಿಕಲ್ ಅಂದ್ರೆ ಯಾವ ವೆಹಿಕಲ್ಸ್ ಬಹಳ ದಿವಸದಿಂದ ಬಿಟ್ಟು ಹೋಗಿದ್ದಾರೆ, ಯಾರ್ದು ಕ್ಲೈಮೆಂಟ್ ಯಾರು ನಮಗೆ ಕಾಣಿಸ್ತಿಲ್ಲ, ಆ ಥರ ವೆಹಿಕಲ್ಸ್ನ ನಾವು ಅಬಂಡೆಂಟ್ ವೆಹಿಕಲ್ಸ್ ಅಂತ ನಾವು ಐಡೆಂಟಿಫೈ ಮಾಡಿ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀವಿ. ನಾರ್ಮಲ್ ಆಗಿ ಈಗ 1/2 hour 1 hour ಬಿಟ್ಟು ಹೋಗಿದ್ರೆ ಅದು ನೋ ಪಾರ್ಕಿಂಗ್ ಚಾರ್ಜಸ್ ಅಲ್ಲೇ ಬರುತ್ತೆ, ಅಲ್ಲೇ ಅದನ್ನ ಫೈನ್ ಕಲೆಕ್ಟ್ ಮಾಡ್ತೀವಿ. ಟ್ರಾಫಿಕ್ ಪೊಲೀಸರಿಗೆ ಈ ರೀತಿ ವಾಹನ ದೊಡ್ಡ ತಲೆನೋವು ಆಗ್ಬಿಟ್ಟಿತ್ತು. ಸೊ ಕಾರ್ಯಾಚರಣೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಕೊನೆಯದಾಗಿ ಸಾರ್ವಜನಿಕರ ಈ ರೀತಿ ವಾಹನ ನಿಲ್ಲಿಸೋದ್ರಿಗೆ ಏನು ಹೇಳ್ತೀರಾ ಸರ್? ನಾನು ಪಬ್ಲಿಕಲ್ಲಿ ಒಂದೇ ರಿಕ್ವೆಸ್ಟ್ ಮಾಡೋದು, ನೀವು ಈ ನೋ ಪಾರ್ಕಿಂಗ್ ಏರಿಯಲ್ಲಿ ಪಾರ್ಕಿಂಗ್ ಮಾಡಿದಾಗ ಅದು ಸಾರ್ವಜನಿಕರಿಗೆ ಮತ್ತು ವೆಹಿಕಲರ್ ಮೂವ್ಮೆಂಟ್ಗೆ ಭಾಳ ತೊಂದರೆ ಆಗುತ್ತೆ. ಅದು ಕಂಜೆಷನ್ಗೆ ಬೆಂಗಳೂರಲ್ಲಿ ಒಂದು ಮುಖ್ಯ ಕಾರಣ ಅಂದರೆ ನೋ ಪಾರ್ಕಿಂಗ್ ಏರಿಯಲ್ಲಿ ನೋ ಪಾರ್ಕಿಂಗ್ ಮಾಡೋದ್ರಿಂದ ಈ ಸಮಸ್ಯೆ ಆಗುತ್ತೆ. ಬೆಂಗಳೂರಲ್ಲಿ ಟ್ರಾಫಿಕ್ ಸ್ಮೂತಾಗೆ ಹೋಗಬೇಕಂದ್ರೆ ಇದು ಎಲ್ಲರೂ ಸಮಸ್ಯೆಗೆ ಪರಿಹಾರ ಹುಡುಕಬೇಕು. ಆ ಪರಿಹಾರ ಎಲ್ಲರೂ ಆಗಬೇಕು. ಈ ಸಮ್ಮುಖದಲ್ಲಿ ಪಬ್ಲಿಕ್ಕು ಕೂಡ ಅರ್ಥ ಮಾಡಿಕೊಂಡು ಅವರು ಎಲ್ಲಿ ಪಾರ್ಕಿಂಗ್ ಏರಿಯಾ ಇದೆ ಅಲ್ಲಿ ಪಾರ್ಕ್ ಮಾಡಬೇಕು. ಇಲ್ಲದೇ ಮೋಸ್ಟ್ ಪ್ರಿಫರಬಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ತಗೊಂಡು ಬಂದರೆ ಬೆಂಗಳೂರಲ್ಲಿ ಸುಗಮವಾದ ಸಂಚಾರ ನಾವು ಮಾಡ್ಬೋದು. ಥ್ಯಾಂಕ್ ಯು. ಕಾರ್ಯಾಚರಣೆಗೆ ತಾವು ಕೂಡ ಸಹಕರಿಸಿ ಈ ಕಾರ್ಯಾಚರಣೆ ಆಗ್ತಾ ಇರತಕ್ಕಂಥ ಪರ್ಮನೆಂಟ್ ಆಗಿ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಏನು ವಾಹನ ನಿಲ್ಲಿಸಿದ್ದಾವೆ ಅಂಥ ವಾಹನಗಳ ವಿರುದ್ಧ ಸೊ ಎಲ್ಲರೂ ಕೂಡ ಸಹಕರಿಸಿ ಅಂತ ಮನವಿನ ಟ್ರಾಫಿಕ್ ಕಮಿಷನರ್ ಕಾರ್ತಿಕ್ ರೆಡ್ಡಿ ಅವರು ಮಾಡ್ತಾ ಇರೋದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.